ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬ ಬಂಗಿದೆ, ಏನು ಮಾಡೋದು ಏನು ಅಂತ. ನೀವು ಅವರು ಇವರು ಮಾತು ಕೇಳಿಕೊಂಡು ಒಂದು ಚಿಟಿಕೆ ಹೊಡೆಯೋದ್ರಲ್ಲೇ ಒಂದಿದು ಹಚ್ಕೊಂಡಿದ ತಕ್ಷಣ ಬಂಗ್ ಹೋಗುತ್ತೆ ಅಂತ. ಅವೆಲ್ಲ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಅದು ಆಗದೆ ಇರೋ ಕೆಲಸ. ನಾವೇನಾದರೂ ದಪ್ಪ ಇದ್ದರೆ ದಪ್ಪ ಆಗೋದು ಸುಲಭ. ಸಣ್ಣ ಆಗ್ಬೇಕಾದ್ರೆ ನಾವು ಏನು ಸರ್ಕಸ್ ಮಾಡಿದ್ರು 1 kg ಕಡಿಮೆ ಆಗಲ್ಲ. ಅದ್ರ ಜೊತೆ ನಾವು ಫುಡ್ ಆಗಲಿ ಏನು ತೊಗೊಳ್ತೀವೋ, ಇವಾಗ ನನ್ನದೇ ಆರೋಗ್ಯ ಪುಡಿ ತೊಗೊಂಡ್ರು ಫುಡ್ಡಲ್ಲಿ ಡಯಟ್ ಇರಬೇಕು, ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು. ಹಾಗಾದರೆ ಮಾತ್ರ ನಾವು ಅದಕ್ಕೆ ಫಸ್ಟು ನಿರ್ಧಾರ ಮಾಡ್ಬೇಕು ನಾವು ಸಣ್ಣ ಆಗ್ತೀವಿ ಅಂತ. ಆವಾಗ ಬಾಯಿ ಚಪ್ಪಲ ಬಿಟ್ಟರೆ ಸಣ್ಣ ಆಗೋದು. ಹಾಗೆ ಮುಖದಲ್ಲಿ ಬಂಗು ಒಂದು ಸರಿ ಏನೋ ಒಂದು ಕ್ರೀಮ್ ಆಗಲಿ ಏನೋ ಒಂದು ಪೌಡ್ರ್ ಮಾಡಿ ಹಚ್ಕೊಂಡಿದ ತಕ್ಷಣ ಹೋಗುತ್ತೆ ಅಂತಲ್ಲ. ನಾನು ಎಣ್ಣೆ ತಯಾರು ಮಾಡ್ತಾ ಇದ್ದೀನಿ. ಇದು ಹಚ್ಕೊಂಡಿದ ತಕ್ಷಣ ಒಂದು ಸರಿ ಹಚ್ಕೊಂಡು, ಇದು ಇವಾಗ ಚಳಿಗಾಲಕ್ಕೆ ಹಿಂಗೆ ಗಟ್ಟಿಯಾಗಿದೆ, ಆಮೇಲೆ ಅದು ನೀರಾಗುತ್ತೆ. ನಾನು ಲೈಸೆನ್ಸ್ ತೊಗೊಂಡಿದ್ದೀನಿ, ಯಾವುದೇ ಭಯ ಬೇಡ. ನಾನು ಇದಕ್ಕೆ ಏನೇನು ಹಾಕ್ತೀನಿ ಅಂತ ವಿಡಿಯೋ ಇದೆ, ನೋಡ್ಬೋದು. ಮತ್ತು ಈ ಎಣ್ಣೆನ ಹೇಗೆ ಹಚ್ಕೊಳ್ಳೋದು ಅಂತಲೂ ನಾನು ಇವಾಗ ತೋರಿಸ್ತೀನಿ. ಆಮೇಲೆ ನಾನು ಸ್ಪೆಷಲ್ ಕಡಲೆ ಹಿಟ್ಟು ನಾನು ತುಂಬ 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 ಐಟಮ್ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ತೋರಿಸಿದ್ದೀನಿ. ಇವಾಗ ಮುಂದೆ ನಾನು ಮಾಡೋದನ್ನ ತೋರಿಸ್ತೀನಿ. ನಾನು ಏನೇನು ಹಾಕ್ತೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ಪ್ಯಾಕೆಟ್ ಸಮೇತ ತೋರಿಸಿದ್ದೆ, ಏನೇನು ಪೌಡ್ರ್ ಹಾಕ್ತೀನಿ ಅಂತ. ಇವಾಗ ನಾನು ಏನೇನು ಹಾಕಿದ್ದೀನಿ ಅದಕ್ಕೆ ಅಂತಲೂ ನಾನು ತೋರಿಸ್ತೀನಿ, ವಿಡಿಯೋ ಮಾಡಿದ್ದೀನಿ. ಇವಾಗ ಇದನ್ನು ಹೇಗೆ ಹಚ್ಕೊಳ್ಳೋದು, ಎಣ್ಣೆನ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ. ನನ್ನ ಹತ್ರ ಅರ್ಧ kg ಅರ್ಧ ml 500 ml ಲೀಟ್ರ್ ತೊಗೊಳ್ತಾರೆ ತುಂಬ ಜನ. ಇದನ್ನು ತೊಗೊಳ್ತಾರೆ. ಇದು 100 ml ಈ ಥರ ಪ್ಯಾಕ್ ಮಾಡಿರ್ತೀವಿ. ಈಗ ನಾನು ಇದು ಸುಮ್ಮನೆ ಓಪನ್ ಮಾಡಿದ್ರೆ ಆಗಲ್ಲ, ನಾನು ಮನೇಲೇ ರೆಡಿ ಮಾಡಿಕೊಂಡು ಸ್ವಲ್ಪ ಸೋಸ್ ಇಟ್ಕೊಂಡಿದ್ದೀನಿ. ಅದನ್ನು ತಂದು ತೋರಿಸ್ತೀನಿ ನೋಡಿ ಯಾವ ಥರ ಆಗುತ್ತೆ ಮುಖ ನಮ್ಮದು ಅಂತೇಳಿ. ಯಾಕಂದರೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು 4 ತಿಂಗಳಿಂದ ಯೂಸ್ ಮಾಡ್ತಿರೋದಕ್ಕೆ ನನಗೆ ನಿಜವಾಗಿ ಎಷ್ಟು ಕಡಿಮೆ ಆಗಿದೆ. ಯಾವುದೇ ಆಗಲಿ ಏಕ್ದಮ್ ಯಾವುದೂ ಕಡಿಮೆ ಆಗಲ್ಲ. ನಾವು ಮಾಡಿಕೊಂಡು ಅದನ್ನು ಹಚ್ಕೊಂಡು ಒಂದು ದಿನ ಬಿಟ್ಟು ಅಯ್ಯೋ ನಮಗೆ ಕಡಿಮೆ ಆಗಲಿಲ್ಲ ಬಿಟ್ಬಿಡೋಣ, ಅವೆಲ್ಲ ಇಲ್ಲ. ಸತತವಾಗಿ ನೀವು ಏನೇ ಮಾಡಿದ್ರು, ಒಂದು ಪೂಜೆ ಮಾಡಿದ್ರು, ಒಂದು ದೇವ್ರನ್ನ ನಾವು ಮಾಡ್ಬೇಕಾದ್ರೆ 48 ದಿವಸ ಮಂಡಲ ಅಂತ ಇರುತ್ತೆ. ಹಂಗೆ ಮಾಡಿದ್ರೇ ನಮಗೆಲ್ಲ ಆಗೋದು. ಅಂಥದ್ರಲ್ಲಿ ಇದು ಒಂದು ದಿವಸ ಹಚ್ಬಿಟ್ಟು ಅಯ್ಯೋ ಹೋಗಲಿಲ್ಲ, ಅವ್ರ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ. ಯಾವುದೇ ಆಗಲಿ, ನನ್ನ ಪ್ರಾಡಕ್ಟ್ ಅಂತಲ್ಲ, ಯಾವುದೇ ಆಗಲಿ ಒಂದು ದಿವಸದಲ್ಲಿ ನಿಮ್ಗೆ ಯಾವುದೂ ರಿಸಲ್ಟ್ ಕೊಡಲ್ಲ. ಒಂದು ದಿವಸದಲ್ಲಿ ಹಚ್ಕೊಂಬಿಟ್ಟೆ ನಾನು ಇಷ್ಟು ಬೆಳಗಾದೆ, ನಾನು ಅಷ್ಟು ಬೆಳಗಾದೆ, ಅವೆಲ್ಲ ಸುಳ್ಳು, ಅವೆಲ್ಲ ನಂಬೇಡಿ. ಇವಾಗ ನಾನೇ ತೋರಿಸ್ತೀನಿ ನೋಡಿ ಹೇಗೆ ಹಚ್ಕೊಳ್ಳೋದು, ನಾನು ಮಾಡಿರೋ ಆಯಿಲ್ನ ಹೇಗೆ ಹಚ್ಕೊಳ್ಳೋದು, ಮತ್ತು ಸ್ಪೆಷಲ್ ಕಡಲೆ ಹಿಟ್ಟನ್ನು ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ನೋಡಿ ನಾನಿದು ಸೋಸ್ ಇಟ್ಟಿದ್ದೀನಿ, ಯಾಕಂದರೆ ಅದು ತಳದಲ್ಲಿ ಗಸಿ ಇರುತ್ತೆ. ನಾನು ಅದರಲ್ಲಿ ಒಂದು ರತನ್ ಜೂಟ್ ಅಂತ ಹಾಕ್ತೀನಿ. ಅದು ಒಂದು ಮರದ ಬೇರು ನೋಡಿ, ಒಂದು 5-6 ಹನಿ ಆದರೆ ಸಾಕು, ಇಷ್ಟೇ ಸಾಕು. ಇಷ್ಟು ತಗೊಂಡು ರಾತ್ರಿ ನೀವು, ನಾನು ಹೇಳೋದು ಇದೊಂದೇ ಹಚ್ಕೊಂಡ್ರೂ ಆಗಲ್ಲ, ಕಡಲೆ ಹಿಟ್ಟು ಒಂದೇ ಹಚ್ಕೊಂಡ್ರೂ ಆಗಲ್ಲ. ಇದು ಮತ್ತು ಕಡಲೆ ಹಿಟ್ಟು ಎರಡೂ ಯೂಸ್ ಮಾಡಬೇಕು. ಇದನ್ನು ರಾತ್ರಿ ನೀವು ಮಲ್ಕೊಳ್ಳುವಾಗ ಹಚ್ಕೊಂಡ್ರೆ ಒಳ್ಳೆಯದು. ನನಗೆ ರಾತ್ರಿ ಹೇಳಿದ್ದೀನಿ ನಾನು, ಎಣ್ಣೆ ಇದ್ದರೆ ನನಗೆ ನಿದ್ದೆ ಬರಲ್ಲ, ಹಾಗಾಗಿ ನಾನು ಹಗಲೊತ್ತು ಹಚ್ಕೊಂಡು ಹೊರಗಡೆ ಹೋದರೆ ಹಚ್ಕೊಳ್ಳಲ್ಲ, ಮನೇಲಿದ್ದರೆ ನಾನು ಡೈಲಿ ಇದನ್ನೇ ಹಚ್ಕೊಳ್ಳೋದು. ಮತ್ತು ಇದು ಫಸ್ಟು ನೀವು ಕಡಲೆ ಹಿಟ್ಟಲ್ಲಿ, ನಾನಿವಾಗ ಮುಖ ತೊಳ್ಕೊಂಡಿದ್ದೀನಿ, ಕಡಲೆ ಹಿಟ್ಟಲ್ಲಿ ಅರ್ಧ ಸ್ಪೂನ್ ತೊಗೊಂಡು ಚೆನ್ನಾಗಿ ಮುಖ ತೊಳ್ಕೊಂಡು ಒರೆಸ್ಕೊಂಡು, ಆಮೇಲೆ ಇಷ್ಟೇ ಸಾಕು ಎಣ್ಣೆ ನೋಡಿ, ಇಷ್ಟನ್ನು 2 ಕೈಗೂ ಉಜ್ಕೊಂಬಿಡಿ. ಉಜ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ನೀವು. ಈ ಥರ ಯಾವತ್ತು ಹೀಗೆ ಮಸಾಜ್ ಮಾಡ್ಕೊಂಬಿಡಿ, ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಈಗ ಮಸಾಜ್ ಮಾಡಿಕೊಂಡ್ರೆ ನಮ್ಗೆ ಏಜ್ ಆಗ್ತಾ ಏನಾಗುತ್ತೆ, ಚರ್ಮ ಜೋತ್ ಬೀಳಲ್ಲ. ಫುಲ್ಲು ಹಣೆಗೆ ಎಲ್ಲ ಕಡೆನೂ ನೀವು ಈ ಥರ ಮಾಡ್ಕೊಳ್ಳಿ, ಈಗ ಮಾಡ್ಕೊಳ್ಳಿ. ಫುಲ್ಲು ಕೆಳಗಡೆಯಿಂದ ಮೇಲ್ ಮಾಡ್ಕೊಬೇಕು. ನೀವೊಂದು 5 ನಿಮಿಷ ನಿಮ್ಗಂತ ಟೈಮ್ ಕೊಡಿ. ರಾತ್ರಿ ಊಟ ಎಲ್ಲ ಆದಮೇಲೆ ಎಲ್ಲ ಕೆಲಸ ಮಾಡಿರ್ತೀರ, ಮನೆಯವ್ರದ್ದು ಎಲ್ಲ ಕೆಲಸ ಆದಮೇಲೆ ಒಂದು 5 ನಿಮಿಷ ನಿಮಗೆ ಅಂತ ಟೈಮ್ ಕೊಡಿ. ನೋಡಿ ಇದು ಹಚ್ಕೊಳ್ತಾ ಇದ್ದಂಗೆ ಮುಖ ಎಷ್ಟು ಕೆಂಪಾಗುತ್ತೆ ಅಂದರೆ ನೋಡಿ, ಈ ಥರ ನಾವು ಹಚ್ಕೊಳ್ಳೋ ಎಣ್ಣೆ ನಮ್ಮ ಚರ್ಮದ ಒಳಗಡೆ ಹೋಗ್ಬೇಕು. ಸುಮ್ಮನೆ ಹಿಂಗೆ ಹಚ್ಕೊಂಡು ಹಿಂಗೆ ಬಿಟ್ಬಿಡೋದಲ್ಲ, ಮಸಾಜ್ ಮಾಡ್ಕೊಬೇಕು ಚೆನ್ನಾಗಿ. ನಾವು ಏನೇ ಹಚ್ಕೊಂಡ್ರೂ ಸ್ವಲ್ಪ ಚೂರು ಬಲ ಬಿಟ್ಟು ಮಸಾಜ್ ಮಾಡ್ಕೊಬೇಕು. ನಾನು ಇದರಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿರ್ತೀನಿ, ಮತ್ತು ಕುಂಕುಮದ ಕೇಸರಿ ಹಾಕಿರ್ತೀನಿ. ಕುಂಕುಮದ ಕೇಸರಿ ಎಷ್ಟು ಒಳ್ಳೆಯದು ನಮ್ಮ ಸ್ಕಿನ್ಗೆ. ಮತ್ತು ಸ್ಪೆಷಲಾಗಿ ನಾನು ರತನ್ ಜೂಟ್ ಅಂತ ಹಾಕ್ತೀನಿ.
ನಾನು ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು ನೀವು. ಮತ್ತು ಎಲ್ಲರೂ ಕೇಳ್ತೀರಾ ಡಾರ್ಕ್ ಸರ್ಕಲ್ ಹೋಗುತ್ತಾ ಅಂತ. ಹೇಳ್ತೀನಲ್ಲ, ಎಲ್ಲ ಹೋಗುತ್ತೆ. ಆದರೆ ಕ್ರಮೇಣ ನೀವು ತಕ್ಷಣ ಒಂದು ದಿವಸ ಒಂದು ವಾರದಲ್ಲಿ ಹೋಗುತ್ತೆ ಅಂತ ಇಲ್ಲ, ಒಂದು ದಿನ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಕಡಲೆ ಹಿಟ್ಟು ಮತ್ತು ಆಯಿಲ್ ತೊಗೊಂಡಿರೋರು ತುಂಬ ಜನ ಹೇಳ್ತಾರೆ, ಇಲ್ಲ ತುಂಬ ಚೆನ್ನಾಗಿದೆ, ಒಂದು ದಿವಸಕ್ಕೆ ನಮ್ಮ ಕಡಲೆ ಹಿಟ್ಟಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ನೈಸ್ ಆಗುತ್ತೆ ಮುಖ, ಮತ್ತು ಇಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರೋದೆಲ್ಲ ಹೋಗುತ್ತೆ, ತರ್ತರಿ ಇರೋದೆಲ್ಲ ಹೋಗುತ್ತೆ. ಕಡಲೆ ಹಿಟ್ಟು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಇದು ಬಂಗು ನೀವು ಒಂದೇ ದಿವಸದಲ್ಲಿ ಆಗೋಲ್ಲ. ಮುಖದಲ್ಲಿರೋ ಡೆಡ್ ಸ್ಕಿನ್ ಹೋಗುತ್ತೆ ಕಡಲೆ ಹಿಟ್ಟಿಂದ. ನೋಡಿ ಈ ಥರ. ಐಬ್ರೋಗೆ ಹಚ್ಕೊಬೋದಾ? ಖಂಡಿತ ಹಚ್ಕೊಡಿ. ಇದರಲ್ಲಿ ಏನೂ ಆ ಥರ ನಿಮಗೆ ಬೆಳ್ಳಗಾಗುವಂಥದ್ದು ಏನೂ ಇಲ್ಲ. ಐಬ್ರೋ ಬೆಳ್ಳಗಾಗುವಂಥದ್ದು ಏನೂ ಇಲ್ಲ. ಇನ್ನೂ ಒಳ್ಳೆಯದು. ನಾನು ಪ್ಯೂರ್ ಕೊಬ್ಬರಿ ಎಣ್ಣೆಯಿಂದ ಮಾಡೋದು. ಕೊಬ್ಬರಿ ಎಣ್ಣೆಗೆ ನಾನು ಯಾವುದೇ ರೀತಿ ಬೇರೆ ಎಣ್ಣೆ ಮಿಕ್ಸ್ ಮಾಡಲ್ಲ ನಾನು. ನೋಡಿ ಇಷ್ಟು ಮಾಡಿ ರಾತ್ರಿ ನೀವು ಹಚ್ಕೊಂಡು ಬಿಟ್ಬಿಡಿ, ಮಲ್ಕೊಳ್ಳಿ. ಇಲ್ವಾ ನನ್ನ ನಂತರ ನಿಮಗೂ ರಾತ್ರಿ ಹಚ್ಕೊಂಡ್ರೆ ನಂಗೆ ನಿದ್ದೆ ಬರಲ್ಲ ಅಂತ ಅಂದರೆ ಆಗ್ಲೊತ್ತು ಹಚ್ಕೊಳ್ಳಿ. ಒಂದು 2 ಅವರ್ ಆದರೂ ಇದು ಮುಖದಲ್ಲಿ ಎಣ್ಣೆ ಇರಬೇಕು, ಆಯಿತಾ? ಇಷ್ಟು ಮಾಡಿಕೊಂಡು ಇದು ಮಾಡಿ. ನೋಡಿ ಚೆನ್ನಾಗಿ ಹಿಂಗೆ ಮಸಾಜ್ ಮಾಡ್ಕೊಂಡ್ಮೇಲೆ ಹೇಗೆ ಕಾಣಿಸ್ತೀನಿ ನೋಡಿ. ಈ ಥರ ಕಾಣಿಸ್ತೀರಾ? ಈಗ ಇದನ್ನು ನಾನು ಈಗಲೇ ತೊಳ್ಕೊಳ್ತೀನಿ, ಯಾಕಂದರೆ ನನಗೆ ವೀಡಿಯೋ ಮಾಡಬೇಕು, ಕೆಲಸ ಇದೆ, ಪ್ಯಾಕಿಂಗ್ ಇದೆ, ತುಂಬ ಕೆಲಸ ಇದೆ ನನಗೆ. ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ನಾನು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಆಯಿತು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಇದನ್ನು ನಾನು ಕಡಲೆ ಹಿಟ್ಟಲ್ಲಿ ಹೇಗೆ ಮುಖ ತೊಳ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಮುಖನ ನೀರಲ್ಲಿ ಒದ್ದೆ ಮಾಡ್ಕೊಂಡಿದ್ದೀನಿ. ಸೋಪ್ ಆಗಲಿ ಏನು ಯೂಸ್ ಮಾಡಬೇಡಿ. ನೀವು ಇದೆರಡು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಏನು ಯೂಸ್ ಮಾಡಬೇಡಿ. ನೋಡಿ ಇಷ್ಟೇ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಮಾಡಿರೋ ಸ್ಪೆಷಲ್ ಕಡಲೆ ಹಿಟ್ಟು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಅದಕ್ಕೆ ನಮ್ಮ ಮನೇಲಿ ಬಚ್ಚಲಲ್ಲೆಲ್ಲ ತೋರ್ಸೋಕ್ಕಾಗಲ್ಲ, ಸಣ್ಣದು ಕ್ಯಾಮ್ರಾ ಇಡೋಕ್ಕಾಗಲ್ಲ. ಅದನ್ನು ನೋಡಿ ನೀವು ಬಚ್ಚಲಲ್ಲೇ ಒಂದು ಡಬ್ಬಿಲಿ ಹಾಕಿ, ಒಂದು ಪ್ಲಾಸ್ಟಿಕ್ ಡಬ್ಬಿಲಿ ಹಾಕಿ 1 ಸ್ಪೂನ್ ಹಾಕಿ ಇಟ್ಕೊಂಬಿಡಿ. ನಾನು ಹಾಗೆ ಮಾಡ್ಕೊಂಡಿರೋದು. ಚೂರಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ಳಿ. ಇಲ್ಲ ನೀವು ಒಂದು ಸಣ್ಣ ಬೌಲ್ಗೆ ಹಾಕ್ಕೊಂಡು ಕಲಿಸ್ಕೊಬೋದು. ನಾನು ಆಗ ಮಾಡಲ್ಲ, ಯಾಕಂದರೆ ಹಿಂಗೆ ಕೈಗೆ ಹಾಕ್ಕೊಂಡು ನೋಡಿ ಈ ಥರ ಕಲಿಸ್ಕೊತೀನಿ. ಈ ಥರ ಕಲಿಸ್ಕೊಂಡು ಇದನ್ನು ಅಷ್ಟೇ ಒಂದು 3 ರಿಂದ 5 ನಿಮಿಷ ನೀವು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೇ ಅದು ನಮಗೆ ಸ್ಕಿನ್ ಒಳಗಡೆ ಹೋಗೋದು, ಡೆಡ್ ಸ್ಕಿನ್ ಎಲ್ಲ ಬರೋದು. ನಾನು ಶುರು ಮಾಡಿದಾಗಿಂದ ನಾನೇನು ಬೇರೆ ಹಚ್ಕೊಳ್ತಾ ಇಲ್ಲ, ಇದನ್ನೇ ಹಚ್ಕೊಳ್ತಾ ಇರೋದು. ನಾನು ಇದರಲ್ಲಿ ತುಂಬ ಐಟಮ್ ಹಾಕಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ, ಹಾಗೆ ವಿಡಿಯೋನು ನೋಡಿ ನೀವು. ನೋಡಿ ಈ ಥರ ನೀವು ಇದರಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನೀವು ಕತ್ತು ಇಲ್ಲಿಗೆಲ್ಲ ಹಚ್ಕೊಳ್ಬೋದು. ಈ ಥರ ನಾನು ಈಗ ತಲೆಗೆ ಸ್ನಾನ ಮಾಡಿದ್ದೀನಿ. ಈ ಥರ ಈಗ ಮಸಾಜ್ ಮಾಡ್ಕೊಳ್ಳಿ, ಆವಾಗ ಸ್ಕಿನ್ ಜೋತ್ ಬೀಳಲ್ಲ. ಯಾವ ಪಾರ್ಲರ್ಗೆ ಹೋಗ್ಬೇಕಂತ ಏನೂ ಇಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾನು ಮಸೂರ್ ದಾಲ್ ಹಾಕ್ತೀನಿ, ಕಡಲೆಬೇಳೆ ಹಾಕ್ತೀನಿ, ಹೆಸ್ರು ಕಾಳು ಹಾಕ್ತೀನಿ, ಅಕ್ಕಿ ಹಾಕ್ತೀನಿ, ರೋಸ್ ಪೆಟಲ್ಲು, ನೀರು ಪೌಡ್ರು, ಆರೆಂಜ್ ಪೌಡ್ರು. ನಾನು ಅರಿಶಿಣ ಒಂದು ಹಾಕಲ್ಲ, ಯಾಕಂದರೆ ಅರಿಶಿನ ಪುಡಿ ನನ್ನ ಮಗಳಿಗೆ ಆಗಲ್ಲ, ಮೊಡವೆ ಆಗೋಗುತ್ತೆ. ಅರಿಶಿನ ತುಂಬ ಹೀಟು, ಮೊಡವೆ ಆಗುತ್ತೆ. ಅದಕ್ಕೋಸ್ಕರ ನಾನು ತುಂಬ ಜನಕ್ಕೆ ಹಂಗೆ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಅರಿಶಿನದ ಪುಡಿ ಹಾಕಲ್ಲ. ನಿಮಗೆ ಬೇಕು ಅಂದರೆ ಇದರಲ್ಲಿ ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು. ನಾನು ಅರಿಶಿನದ ಪುಡಿ ಹಾಕಲ್ಲ. ಹೀಗೆ ಚೆನ್ನಾಗಿ ನೀವು ಇದನ್ನು ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು. ನೀಮ್ ಪೌಡ್ರ್ ಇದೆ, ಮಂಜಿಷ್ಟ ಇದೆ, ಜ್ಯೇಷ್ಠ ಮಧು ಪುಡಿ ಇದೆ, ತುಂಬ ಐಟಮ್ ಹಾಕ್ತೀನಿ. ಎಲ್ಲ ನಾನು ಹೇಳಿರೋದು, ನಾನು ತೋರಿಸಿರೋದು ನೀವು ಬೇಕಾದ್ರೆ ಚೆಕ್ ಮಾಡಿ. ಸ್ಕಿನ್ಗೆ ಎಷ್ಟು ಒಳ್ಳೆಯದು ನಮಗೆ ಅಂತ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಬೆಳಗ್ಗೆ ಸಾಯಂಕಾಲ ಮುಖ ತೊಳಿಬೇಕಾದ್ರೆ ಇದೇ ಯೂಸ್ ಮಾಡೋದು.
ಹೀಗೆ ಬೇಕಾದ್ರೆ ಬಿಡ್ಬೋದು ನೀವು, ಇಲ್ಲ ಅಂದರೆ ತೊಳಿಬೋದು. ಇದು ಆಲೂಗೆಡ್ಡೆ ರಸ, ಸೌತೆಕಾಯಿ ರಸ, ಆಮೇಲೆ ಟೊಮೊಟೊ ರಸ, ಆಮೇಲೆ ರೋಸ್ ವಾಟ್ರು, ಅದರಲ್ಲೆಲ್ಲ ಅಲೋವೆರಾ ಪೌಡ್ರು ಸಮೇತ ಹಾಕಿದ್ದೀನಿ. ಅಲೋವೆರಾ ಪೌಡ್ರ್ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದ್ದೀನಿ ಅಲೋವೆರಾ ಪೌಡ್ರ್ ಹೇಗಿರುತ್ತೆ ಅಂತ. ಅಲೋವೆರಾ ಪೌಡ್ರು ಸಮೇತ ಹಾಕ್ತೀನಿ ನಾನು. ಅಷ್ಟು ಒಳ್ಳೆಯದು. ಯಾಕಂದರೆ ದಿನ ನಮಗೆ ಒಂದೊಂದು ನಮ್ಗೆ ಹಚ್ಕೊಳ್ಳೋಕ್ಕಾಗಲ್ಲ. ಮಂಜಿಷ್ಟದಲ್ಲಿ ಇವತ್ತೊಂದು ದಿವಸ ನೀವು ಮುಖ ತೊಳ್ಕೊಂಡ್ರೆ ಇನ್ನು ಯಾವಾಗಲೂ ತೊಳ್ಕೊಳ್ತೀರಾ. ಅಲೋವೆರಾ ದಿನ ಹಚ್ಕೊಬೇಕು, ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಅದನ್ನು ಯಾರು ಮಾಡಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಎಲ್ಲ ಸೇರಲಿ ಅಂತ ಹೇಳಿ ನಾನು ಇದಕ್ಕೆ ಎಲ್ಲ ಹಾಕಿ ರೆಡಿ ಮಾಡಿರೋದು. ನಾನು ಇವಾಗ ಮುಖ ತೊಳ್ಕೊಂಡು ಬರ್ತೀನಿ, ನೋಡಿ ಹೇಗೆ ಕಾಣಿಸ್ತೀನಿ ಅಂತ ಹೇಳಿ. ನೋಡಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಬಂದೆ. ಮುಖದಲ್ಲಿರೋ ಕೂದಲು ಸಮೇತ ನಿಧಾನವಾಗಿ ಹೋಗುತ್ತೆ. ಒಂದೇ ದಿವಸದಲ್ಲಿ ಯಾವುದೂ ಆಗಲ್ಲ. ಯಾವುದೇ ಪ್ರಾಡಕ್ಟು ನೀವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡ್ರು ಒಂದೇ ದಿವಸದಲ್ಲಿ ನಿಮ್ಗೆ ಯಾವುದೂ ಆಗಲ್ಲ. ಕ್ರಮೇಣ ಸರಿಯಾಗುತ್ತೆ. ಎರಡು ಕಡೆ ಮೂಗು ಚುಚ್ಚಿರೋದ್ರಿಂದ ಒರೆಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಹೇಗಾಯಿತು ನೋಡಿ ನನ್ನ ಮುಖ. ಈಗ ಒಂದು ಸಿಂಪಲ್ ಮೇಕಪ್ ಮಾಡ್ಕೊಳ್ತೀನಿ. ನಾನೇನು ಜಾಸ್ತಿ ಹಚ್ಕೊಳ್ಳಲ್ಲ, ಏನೂ ಇಲ್ಲ. ಸಿಂಪಲ್ ಒಂದು ಕ್ರೀಮ್ ಹಚ್ಕೊಳ್ತೀನಿ, ಹೇಗೆ ಕಾಣಿಸುತ್ತೆ ಅದಾದಮೇಲೆ ಅಂತ ನೋಡಿ ಫಸ್ಟಿಗೂ ಇವಾಗಕ್ಕೂ ನಿಮಗೆ ಗೊತ್ತಾಗ್ತಿದೆ ಡಿಫ್ರೆನ್ಸ್ ಹೇಗಿದೆ ಅಂತ ಹೇಳಿ. ಇದು ನಾನು ಹಚ್ಕೊಳ್ಳೋ ಕ್ರೀಮು ನನಗೆ ಅಡ್ಜಸ್ಟ್ ಆಗಿದೆ. ಒಬ್ರೊಬ್ರು ಸ್ಕಿನ್ಗೆ ಅಡ್ಜಸ್ಟ್ ಆಗಲ್ಲ. ನಾನು ತೊಗೊಳ್ಳಿ ಮಾಡಿ ಅಂತ ನಾನು ಹೇಳಲ್ಲ. ನೀವು ತೊಗೊಂಡ್ರೂ ನನಗೆ ಲಾಭ ಇಲ್ಲ, ನೀವು ತೊಗೊಳ್ದೇ ಇದ್ರೂ ಲಾಭ ಇಲ್ಲ ನನಗೆ. ನೋಡಿ ನಾವು ಹಿಂಗೆ ಹಚ್ಕೊಳ್ತಾ ಇದ್ದಂಗೆ ಎಷ್ಟು ನೈಸ್ ಅನಿಸುತ್ತೆ ಗೊತ್ತಾ ಮುಖ, ತುಂಬ ನೈಸ್ ಅನಿಸುತ್ತೆ. ನೀವೇನೇ ಕ್ರೀಮ್ ಹಚ್ಕೊಂಡ್ರು ಅದನ್ನು ಸ್ವಲ್ಪ ಸುಮ್ಮನೆ ಹಿಂಗೆ ಹಚ್ಕೊಂಡು ಹಿಂಗೆ ಉಜ್ಜೋದಲ್ಲ, ಅದನ್ನು ಸ್ವಲ್ಪ ಬಲವಾಗಿ ಹಚ್ಕೊಂಡು ಹಚ್ಬೇಕು. ಯಾಕಂದರೆ ನಾನು ಹೇಳಿದ್ನಲ್ಲ, ಸ್ಕಿನ್ ಒಳಗಡೆ ಹೋಗ್ಬೇಕು, ಸುಮ್ಮನೆ ನಾವು ಹಿಂಗೆ ಹಚ್ಕೊಳ್ಳೋದಲ್ಲ ಅದು. ನೋಡಿ ನಾನು ಪೌಡ್ರು, ತುಂಬ ಜನ ಕೇಳ್ತಾ ಇದ್ದೀರಾ ಪೌಡ್ರ್ ಏನಾದರೂ ಹಚ್ಕೊಳ್ತೀರಾ, ನೀವು ಪೌಡ್ರೇ ಹಚ್ಕೊಂಡು. ನಾನು ಪೌಡ್ರೇ ಯೂಸ್ ಮಾಡಲ್ಲ ನಾನು. ನೋಡಿ ಇಷ್ಟು ಅವಾಗಿಂದು ಸ್ಟಿಕ್ಕರ್ ಇಲ್ಲೇ ಇಟ್ಟಿದ್ದೀನಿ. ಇದೊಂದು ನಂದು ಸಿಂಗರ್ ಟ್ಯೂಬು, ಇದೊಂದು ಕನ್ನಡಿಲಿ ಇಟ್ಕೊಂಡು ಬರ್ತೀನಿ. ಇದೇ ಥರದ್ದು ಸಿಗ್ತಾ ಇಲ್ಲ ನನಗೆ, ಖಾಲಿ ಆಗೋಗಿದೆ. ನೀರು ಹಾಕ್ಕೊಂಡು ಹಿಂಗೆ ಅಲ್ಲಾಡಿಸ್ಕೊಂಡು ಹಾಕ್ತಾಯಿದ್ದೀನಿ. ಬೇರೆದೊಂದು ತಂದಿದ್ದೀನಿ, ಅಲ್ಲಿ ಕಲರ್ ಉಳ್ಕೊಳ್ಳುತ್ತೆ, ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಇದೇ ಲಿಪ್ಸ್ಟಿಕ್ಕು ಮೀಶೋದಲ್ಲಿ ತೊಗೊಂಡಿರೋದು. ಈ ಕಲರ್ ಇರುತ್ತೆ, ಪಿಂಕ್ ಆಗುತ್ತೆ. ಹಚ್ಕೊಂಡಿದ್ದೀವೋ ಇಲ್ವೋ ಆ ಥರ ಇರುತ್ತೆ. ಮತ್ತು ನಮ್ಮದು ಕೊರ್ಗಜ್ಜನ ಗಂಧ ಅದು ಎಲ್ಲ ಇದಾಗಿರುತ್ತೆ ಅಂತ ನಾನು ಈ ಥರ ಒಂದು ಎಲ್ಲೋದ್ರೂ ತೊಗೊಂಡು ಹೋಗ್ತೀನಲ್ಲ, ಅದಕ್ಕೆ ಹಿಂಗೆ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ನಂದು ಇಷ್ಟು ರೆಡಿಯಾಗಿತ್ತು. ಯಾರಿಗಾದರೂ ಬೇಕು ಅನಿಸುತ್ತೆ, ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ಆರ್ಡ್ರ್ ಕೊಡ್ಬೋದು. ನಾನು ಇಷ್ಟೊತ್ತು ನಾನು ಹೇಗೆ ಹಚ್ಕೊಳ್ತೀನಿ, ಹೇಗೆ ಮುಖ ತೊಳ್ಕೊಳ್ತೀನಿ, ಎಷ್ಟು ನೈಸ್ ಅನಿಸುತ್ತೆ ಅಂದರೆ ನಿಮ್ಗೆ ಒಂದೇ ಸರಿಗೆ ನಿಮಗೆ ನೈಸ್ ಅನ್ಸೋದು ಗೊತ್ತಾಗುತ್ತೆ. ಬಂಗ್ ಹೋಗುತ್ತೆ ಅವೆಲ್ಲ, ಒಂದೇ ನಿಮಿಷದಲ್ಲಿ ಬಂಗ್ ಹೋಗುತ್ತೆ ಅವೆಲ್ಲ. ನೀವು ಯಾವುದೂ ನಂಬೇಡಿ, ನಂದು ಪ್ರಾಡಕ್ಟು ನಂಬೇಡಿ, ಬೇರೆ ಯಾವುದೂ ನಂಬೇಡಿ. ಒಂದೇ ದಿವಸದಲ್ಲಿ ಯಾವುದೂ ಹಾಕಲ್ಲ. ಮತ್ತು ನಾವು ಬರೀ ಮುಖಕ್ಕೆ ಹಚ್ಕೊಳ್ಳೋದಲ್ಲ, ಚೆನ್ನಾಗಿ ತರಕಾರಿ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು. ತುಂಬ ನಾವು ಒಳಗೂ ನಾವು ಎಲ್ಲ ತೊಗೊಳ್ಬೇಕು. ಇವಾಗ ಮಂಜಿಷ್ಟ ನಾನು ಹಾಕಿದ್ದೀನಿ, ಇದಕ್ಕೆ ಜೇಷ್ಠ ಮಧು ಪುಡಿ, ಅದನ್ನು ನೀವು ಒಂದು ಲೋಟ ನೀರಿಗೆ ಹಾಕ್ಕೊಂಡು ಕಲಿಸ್ಕೊಂಡು ಕುಡಿಬೇಕು. ಆಮೇಲೆ ನುಗ್ಗೆ ಸೊಪ್ಪಿನ ಪುಡಿ ತೊಗೊಳ್ಬೇಕು. ಆ ಥರ ಎಲ್ಲ ನೀವು ತೊಗೊಂಡ್ರೆ ಖಂಡಿತ ನಿಮಗೆ ಇದು ಸರಿಯಾಗುತ್ತೆ. ನಾನು ಬೇವಿನ ಸೊಪ್ಪು ಪುಡಿ ಸಮೇತ ನಾನು ತೊಗೊಳ್ತೀನಿ. ಯಾಕಂದರೆ ನಾನು ಆರೋಗ್ಯ ಪೌಡ್ರ್ ಮಾಡಿದ್ದೀನಲ್ಲ, ಅದಕ್ಕೆಲ್ಲ ಮಿಕ್ಸ್ ಮಾಡಿಲ್ಲ ನಾನು, ಅದೇ ತುಂಬ ಕಹಿ ಇರುತ್ತೆ. ಇನ್ನು ಬೇವಿನ ಸೊಪ್ಪು ಮಿಕ್ಸ್ ಮಾಡಿದ್ರೆ ಆಗಲ್ಲ ಕುಡಿಯೋಕ್ಕೆ ಅಂತ ನೋಡಿ ಇವಾಗ ತರಿಸಿದ್ದೀನಿ ನಾನು. ಬೇವಿನ ಸೊಪ್ಪು ತರಿಸಿದ್ದೀನಿ, ಬೇವಿನ ಪುಡಿ ತರಿಸಿ ಒಣಗಿಸಿ ಮಿಕ್ಸಿಲಿ ಹಾಕಿ ಪುಡಿ ಮಾಡಿಕೊಂಡು ದಿನ ನಾನು 1/4 ಸ್ಪೂನು ನೀರಲ್ಲಿ ಮಿಕ್ಸ್ ಮಾಡಿ ತೊಗೊಳ್ತೀನಿ ನಾನು. ನಾವು ಈ ಥರ ಎಲ್ಲ ಮಾಡಬೇಕು. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ನಮಗೆ ಹೊಟ್ಟೆನೂ ಕ್ಲೀನ್ ಆಗುತ್ತೆ, ಚರ್ಮನೂ ಒಳ್ಳೇದು. ಆ ಬೇವಿನ ಸೊಪ್ಪು ಎಷ್ಟು ಒಳ್ಳೇದು ಎಲ್ರಿಗೂ ಗೊತ್ತು, ನಾನೇನು ಬಿಡಿಸಿ ಹೇಳಬೇಕು ಅಂತ ಏನಿಲ್ಲ. ಇವಾಗ ನಾನು
ಏನೇನು ಹಾಕ್ತೀನಿ ಕಡಲೆ ಹಿಟ್ಟಿಗೆ ಅಂತ ವಿಡಿಯೋ ನೋಡೋಣ ಬನ್ನಿ ಇವಾಗ. ತಂಗಡಿ ಹೂ ಇದು. ತಂಗಡಿ ಹೂನು ಅಷ್ಟೇ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ. ನಮಗೆ 15 kg ಬೀಸ್ತೀವಿ. ಹೆಸ್ರು ಕಾಳು, ಕಡಲೆಬೇಳೆ, ಮಸೂರು ದಾಲು, ಅಕ್ಕಿ. ನಾನು ಯಾವಾಗಲೂ ರೋಸ್ ಪೆಟಲ್ಲು ಒಣಗಿಸಿ ಹಾಕ್ತಿದ್ದೆ. ಈ ಮಳೆಗಾಲದಲ್ಲಿ ತಂದು ಮೊನ್ನೆ 4-5 kg ಬೂಸ್ಟ್ ಬಂದ್ಬಿಡ್ತು, ಬಿಸಾಕ್ತೆ. ಅದಕ್ಕೆ ಇವಾಗ ರೋಸ್ ಪೌಡ್ರೂ ರೆಡಿನೇ ತರ್ತಾಯಿದ್ದೀನಿ. ಈ ಥರ ನೋಡಿ ಹಿಂಗೆ ಮಿಕ್ಸ್ ಮಾಡ್ತೀವಿ. 15 kg ಇದು, 15 kg. ನಮಗೊಂದು 4 ದಿವಸ ಅಷ್ಟೇ ನಿಧಾನಮ್ಮ, 4 ದಿವಸ ಅಷ್ಟೇ ನಮಗೆ ಇದು ಖಾಲಿ ಆಗೋಗುತ್ತೆ ನೋಡಿ. ಅದು ಘಾಟು. ಇಬ್ಬರು ಮಾಸ್ಕ್ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಮುಖ ತೋರಿಸ್ತಾ ಇಲ್ಲ ನಾವು. ಇಲ್ಲಾಂದರೆ ಮೂಗುಗೆಲ್ಲ ಫುಲ್ಲು ಹೋಗುತ್ತೆ. ಈ ಥರ ಚೆನ್ನಾಗಿ, ಯಾಕಂದರೆ ಅದು ಮಿಲ್ಗೆಲ್ಲ ಹಾಕ್ಸೋಕ್ಕಾಗಲ್ಲ, ಮಿಲ್ಗೆ ಅಷ್ಟೇ ಹಾಕ್ಸೋಕ್ಕಾಗೋದು. ಇನ್ನು ಮಿಕ್ಕಿದೆಲ್ಲ ನಾವು ಪುಡಿ ತರೋದು. ನೋಡಿದ್ರಲ್ಲ ನಾನು ಏನೇನು ಪುಡಿ ಹಾಕ್ತೀನಿ ಅಂತ. ತುಂಬ ಚೆನ್ನಾಗಿರುತ್ತೆ. ತುಂಬ ನನ್ನ ಹತ್ರ ಸೇಲ್ ಎಲ್ಲ ನಾನು ಮಾಡ್ತಿರೋ ಪ್ರಾಡಕ್ಟ್ ಎಲ್ಲ ಸೇಲ್ ಆಗ್ತಿದೆ ನೋಡಿ. ಏನೇನು ಹಾಕ್ತೀನಿ ಮತ್ತು ಹೇಗೆ ನೋಡಿ ನಮ್ಮ ಹುಡುಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಳೆ. ಇದು ಯಾಕೆ ಈ ಕಲರ್ ಇದೆ ಅಂದರೆ, ನಾನು ಯಾವಾಗಲೂ ರೋಸ್ ಪೆಟಲ್ ಒಣಗಿಸಿಟ್ಟು ಹಾಕ್ತಿದ್ದೆ. ಈ ಸರಿ ರೋಸ್ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಡಾರ್ಕ್ ಬಂದಿದೆ ಅಷ್ಟೇ. ತೊಗೊಳ್ಳೋರು ಯಾರು ಟೆನ್ಷನ್ ಮಾಡ್ಕೊಬೇಡಿ. ಮೊದಲು ಒಂಚೂರು ಕಲರು ಬೆಳ್ಳಗಿತ್ತು, ಇವಾಗ ಡಾರ್ಕ್ ಇದೆ ಅಂತ ಹೇಳಿ. ಅದು ರೋಸ್ ಪೌಡರ್ ಹಾಕಿರೋದ್ರಿಂದ ಈ ಕಲರ್ ಬಂದಿರೋದಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಕಿರೋ ಅಷ್ಟೇ ಐಟಮ್ ಹಾಕ್ತಾಯಿದ್ದೀನಿ. ಈ ಥರ ಕವರ್ ಮಾಡ್ತಾಳೆ. ಕವರ್ ಮಾಡಿ ಆಮೇಲೆ ಇದರಲ್ಲಿ ಹಾಕೋದು. ಇದು ನೋಡಿ, ಸಂಜೆ ಹೊತ್ತು ಕೂತಾಗ ಈ ಥರ ಸ್ಟಿಕ್ಕರ್ ಹಾಕಿ ಅಂಟಿಸಿಟ್ಕೊಂಬಿಟ್ಟಿರ್ತೀವಿ. ಒಂದು 500-500ಕ್ಕೆ ಒಂದೊಂದು ಪ್ರಾಡಕ್ಟ್ಗೆ 500-500ಕ್ಕೆ ಸ್ಟಿಕ್ಕರ್ ಹಾಕಿ ಎತ್ತಿಟ್ಕೊಂಬಿಟ್ಟಿರ್ತೀವಿ. ಇವಾಗ ಅದನ್ನು ಇದು ಮಾಡಿ ಪ್ಯಾಕ್ ಮಾಡಿ ಇದಕ್ಕೆ ಹಾಕ್ಕೊಳ್ತೀವಿ. ಇಷ್ಟು ನಮ್ಮದು ದಿನ ಕೆಲಸ ಇದ್ದೇ ಇರುತ್ತೆ. ಬೆಳಗ್ಗೆ ಹೊತ್ತು, ಮಧ್ಯಾಹ್ನದ ಮೇಲೆ ನಂದು ಯೂಟ್ಯೂಬ್ ವೀಡಿಯೋ ಮಾಡೋದಾಗಲಿ ಹಿಂಗೆ ಏನಾದರೂ ಕೆಲಸ ಇರುತ್ತಲ್ಲ ಅದನ್ನು ಮಾಡ್ಕೊಳ್ತೀವಿ.
ತುಂಬ ಧೂಳು ಅಂದರೆ ತುಂಬ ಧೂಳಾಗುತ್ತೆ. ಇಬ್ಬರು ಮಾಸ್ಕ್ ಹಾಕ್ಕೊಂಡು ಕೆಲಸ ಮಾಡ್ತೀವಿ. ಕೆಲವೊಂದು ಐಟಮು ನಂದು ವೆಯ್ಟ್ ಲಾಸ್ ಪೌಡರ್ ಇದೆಯಲ್ಲ ಅದು ಇದಾಗಲ್ಲ, ಧೂಳಾಗಲ್ಲ. ಇದು ಹೆಸ್ರು ಕಾಳು ಜ್ಯೂಸು, ರಾಗಿದ್ದು, ಆಮೇಲೆ ಇದಂತೂ ಬಾರ್ಲಿ ಅಂತೂ ತುಂಬ ಧೂಳಾಗುತ್ತೆ. ಮನೆಯೆಲ್ಲ ಇವಾಗ ನಾನು ಇನ್ನೆಲ್ಲ ಕ್ಲೀನ್ ಮಾಡಿ ಒರೆಸೋ ಅಷ್ಟೊತ್ತಿಗೆ ಅದೇ ಕೆಲಸ ನಮ್ಮದು. ನೋಡಿ ಈ ಥರ ನಮ್ಮದು ದಿನಾ ಪ್ಯಾಕಿಂಗ್ ಆಗ್ತಾ ಇರುತ್ತೆ.